ಮಗು, ನಿನ್ನ ಕೋರಿಕೆಯನ್ನು ಈಡೇರಿಸುವ ಸಮಯ ಬಂದಿದೆ ಕಂದ. ನನ್ನ ಸಂದೇಶವನ್ನು ಕೇಳಿ ನಿನ್ನ ಜೀವನದಲ್ಲಿ ಇದನ್ನು ಅಳವಡಿಸು. ನಿನ್ನ ಮನಸ್ಸು ಒಂದು ಸುಂದರವಾದ ಪ್ರಪಂಚ. ನೀನು ಅದನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿದಾಗ ನಿನ್ನ ಜೀವನವು ಬದಲಾಗುತ್ತದೆ. ನನ್ನನ್ನು ಪಡೆಯಲು ಯಾವುದೇ ಆಚರಣೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ನೀನು ನಿನ್ನ ಕಣ್ಣುಗಳನ್ನು ಮುಚ್ಚಿ ನಿನ್ನ ಹೃದಯದ ಆಳದ ಮೂಲಕ ನನ್ನನ್ನು ಕರೆದರೆ ಒಂದೇ ಕ್ಷಣದಲ್ಲಿ ನಾನು ನಿನ್ನನ್ನು ಬಂದು ತಲುಪುವೆನು. ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ. ನಾನು ಯಾವಾಗಲೂ ನಿನ್ನೊಳಗೆ ಇರುವೆನು. ನಿನಗೆ ನಾನು ಯಾವಾಗಲೂ ರಕ್ಷಾ ಕವಚವಾಗಿರುತ್ತೇನೆ. ನೀನು ಪಡುವ ಪ್ರಯತ್ನಕ್ಕೆ ತಕ್ಕ ಫಲ ಸಿಗುವಂತೆ ನಾನು ಮಾಡುವೆನು. ನಿನ್ನ ನಿರಂತರ ಪ್ರಯತ್ನದಿಂದ ನಿನ್ನ ಬದುಕು ಬದಲಾಗುವುದು. ಮನುಷ್ಯನ ಜೀವನವು ಅವನು ಮಾಡುವ ಕರ್ಮಗಳ ಅನುಸಾರ ನಡೆಯುತ್ತದೆ. ಆದ್ದರಿಂದ ಒಳ್ಳೆಯ ಕರ್ಮಗಳನ್ನು ಮಾಡು. ನಿನ್ನ ಜೀವನವು ಸುಖ ಮತ್ತು ಸಂತೋಷ ಸಮೃದ್ಧಿಯಿಂದ ತುಂಬುವಂತೆ ನಾನು ಆಶೀರ್ವದಿಸುತ್ತೇನೆ. ನೀನು ನನ್ನ ಮೇಲೆ ಇಟ್ಟ ನಂಬಿಕೆಯನ್ನು ನಾನೆಂದೂ ಅಲ್ಲಗಳೆಯುವುದಿಲ್ಲ ಮಗು. ನೀನು ಮಾಡುವ ಕರ್ಮಗಳು ನೀನು ಏನೆಂಬುದನ್ನು ಗುರುತಿಸುತ್ತದೆ. ಆ ಗುರುತು ನಿನ್ನ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ. ಎಲ್ಲಾ ಪ್ರತಿಕೂಲ ಪರಿಸ್ಥಿತಿಗಳಿಂದ ನಿನ್ನನ್ನು ರಕ್ಷಿಸಲು ನಾನು ಪ್ರತಿ ಕ್ಷಣವೂ ನಿನ್ನೊಂದಿಗಿದ್ದೇನೆ. ಆದರೆ ನಿನ್ನ ಕರ್ಮಗಳ ಮಾರ್ಗವನ್ನು ಅನುಸರಿಸುವ ಆಯ್ಕೆ ನಿನ್ನದೇ ಆಗಿರುತ್ತದೆ. ನೀನು ಮಾಡುವ ಪ್ರಾರ್ಥನೆಯು ಶಬ್ದಗಳಿಂದಲ್ಲ, ಬದಲಾಗಿ ಹೃದಯದಿಂದ ಮಾಡಬೇಕು. ಏಕೆಂದರೆ ನಾನು ಮಾತನಾಡಲು ಅಸಾಧ್ಯವಾದವರ ಪ್ರಾರ್ಥನೆಯನ್ನು ಕೇಳುತ್ತೇನೆ. ಭಕ್ತಿ ಮಾರ್ಗದ ಕಠಿಣ ಪರೀಕ್ಷೆಯನ್ನು ಅನುಭವಿಸಿದಾಗ ನಾನೇ ನಿನ್ನ ಬಳಿ ಬರುತ್ತೇನೆ. ಒಂದು ಮಣ್ಣಿನ ದೀಪವು ರಾತ್ರಿ ಇಡೀ ಕತ್ತಲೆಯ ವಿರುದ್ಧ ಹೋರಾಡುತ್ತದೆ. ಅಂದ ಮೇಲೆ ನೀನು ಈ ನಿನ್ನ ಸಾಯಿಯ ಭಕ್ತನಾಗಿರುವೆ. ನೀನು ಯಾವುದಕ್ಕೆ ಭಯಪಡುತ್ತಿರುವೆ ಕಂದ? ಜೀವನವು ಎಂದಿಗೂ ಒಂದೇ ದಿಕ್ಕಿನಲ್ಲಿ ಚಲಿಸುವುದಿಲ್ಲ. ಇಂದು ಸುಲಭವಾಗಿ ಕಾಣುವುದು ನಾಳೆ ಸವಾಲಾಗಿ ಪರಿಣಮಿಸಬಹುದು. ಪ್ರತಿಯೊಂದು ಸನ್ನಿವೇಶವು ತಾತ್ಕಾಲಿಕ ಎಂದು ನೀನು ಅರ್ಥ ಮಾಡಿಕೊಂಡರೆ ಮನಸ್ಸು ಅನಗತ್ಯ ಚಿಂತೆಗಳಿಂದ ಮುಕ್ತವಾಗುತ್ತದೆ ಮಗು. ಜೀವನವು ನೀಡುವ ಯಾವುದೇ ವಿಷಯವನ್ನು ಮುಕ್ತ ಹೃದಯದಿಂದ ಸ್ವೀಕರಿಸು ಮತ್ತು ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ನಿರಂತರವಾಗಿ ಶ್ರಮಿಸು. ಆದರೆ ಈ ಪ್ರಯಾಣದಲ್ಲಿ ನಿನ್ನ ಜೊತೆ ನಾನು ಇದ್ದೇನೆ ಎಂಬುದನ್ನು ಮರೆಯಬೇಡ. ಮನಸ್ಸು ಎಂದಿಗೂ ಅತೃಪ್ತಿ ಮತ್ತು ನೋವಿನಿಂದ ಮುಳುಗಿಸಲು ಬಿಡುವುದಿಲ್ಲ. ಜೀವನದ ಸತ್ಯವನ್ನು ನೀನು ಪೂರ್ಣ ಹೃದಯದಿಂದ ಸ್ವೀಕರಿಸಿದಾಗ ಮಾನಸಿಕ ಸ್ಥಿರತೆ ಹುಟ್ಟುತ್ತದೆ. ಆ ಸ್ಥಿರತೆಯಲ್ಲಿ ನಿಜವಾದ ಬುದ್ಧಿವಂತಿಕೆ ಮತ್ತು ಆಳವಾದ ಶಾಂತಿ ನೆಲೆಸುತ್ತದೆ ಮಗು. ಅದು ನಿನ್ನನ್ನು ಎಂದಿಗೂ ದಾರಿ ತಪ್ಪಲು ಬಿಡುವುದಿಲ್ಲ. ಸಮತೋಲನವನ್ನು ಕಾಪಾಡಿಕೊ, ಏಕೆಂದರೆ ಶಾಂತಿಯಲ್ಲಿ ನಿಜವಾದ ಪ್ರಗತಿ ಮತ್ತು ಆಂತರಿಕ ಶಕ್ತಿ ಇರುತ್ತದೆ. ವಾದ ಮಾಡಿದರೆ ನೀನು ಗೆದ್ದಂತೆ ಅಲ್ಲ, ಮೌನವಾಗಿದ್ದರೆ ಸೋತಂತೆಯೂ ಅಲ್ಲ. ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುವುದೇ ನಿನ್ನ ಶ್ರೇಷ್ಠ ಗುಣವಾಗಲಿ. ನಿನ್ನ ಮುಖದಲ್ಲಿ ಯಾವಾಗಲೂ ಒಂದು ಸಿಹಿಯಾದ ನಗುವಿರಲಿ. ಆ ನಗುವನ್ನು ನೋಡಿ ದುಃಖಿತ ವ್ಯಕ್ತಿಯೂ ಸಹ ಸಂತೋಷ ಪಡುತ್ತಾನೆ. ನೀನು ನನ್ನ ನಾಮವನ್ನು ತೆಗೆದುಕೊಂಡರೆ ಯಾರನ್ನೂ ಮೋಸಗೊಳಿಸಲು ಪ್ರಯತ್ನಿಸಬೇಡ. ನನ್ನ ನಿಜವಾದ ಭಕ್ತ ಯಾರಿಗೂ ಎಂದಿಗೂ ಮೋಸ ಮಾಡಲು ಸಾಧ್ಯವಿಲ್ಲ. ನೀನು ಇತರರು ಮಾಡುವ ಕರ್ಮಗಳನ್ನು ಮಾತ್ರ ಏಕೆ ಗಮನಿಸುವೆ? ನಿನ್ನ ಸ್ವಂತ ಕರ್ಮದ ಮೇಲೆ ನಿನ್ನ ಗಮನವಿರಲಿ. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇಂದಿಗೂ ಯಾವುದೇ ಉತ್ತರವೂ ಸಿಕ್ಕಿಲ್ಲ. ಆದರೂ ಜಗತ್ತು ಬೆಳೆಯುವುದು ಮಾತ್ರ ಎಂದಿಗೂ ನಿಂತಿಲ್ಲ. ಹಾಗೆ ನಿನ್ನ ಜೀವನವೂ ಕೂಡ ಕಷ್ಟಗಳ ನಡುವೆಯೂ ಬೆಳೆಯುವುದು, ನೋವಿನ ನಡುವೆಯೂ ಅರಳುವುದು, ಯಾರಿಲ್ಲದಿದ್ದರೂ ನಡೆಯುವುದು. ಬದುಕಿನ ದಾರಿಯಲ್ಲಿ ಸುಖ ದುಃಖಗಳ ಏರಿಳಿತವು ಇದ್ದೇ ಇರುತ್ತದೆ. ಅದಕ್ಕೆಲ್ಲ ಹೆದರಿ ದುರ್ಬಲನಾಗಬೇಡ. ನಾನು ನಿನ್ನನ್ನು ಕಾಯುತ್ತಿರುವಾಗ ನಿನ್ನ ಜೀವನದಲ್ಲಿ ಯಾವುದೇ ತಪ್ಪಾಗಲು ನಾನು ಬಿಡುವುದಿಲ್ಲ. ನಿನ್ನ ನಂಬಿಕೆಯು ಸುಳ್ಳಾಗುವುದಿಲ್ಲ. ನಿನ್ನ ಪ್ರಾರ್ಥನೆ ವ್ಯರ್ಥವಾಗಿಲ್ಲ. ಅದರಲ್ಲಿ ಅಪಾರ ನಂಬಿಕೆಯ ಶಕ್ತಿ ಇದೆ. ನೀನು ಏನನ್ನು ಕಳೆದುಕೊಂಡಿರುವೆಯೋ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ನಾನು ನಿನಗೆ ನೀಡುತ್ತಿರುವೆ. ನಿನ್ನ ಹೃದಯವು ಶುದ್ಧವಾಗಿದ್ದರೆ ಸಾಕು. ಉಳಿದ ಎಲ್ಲ ದಾರಿಗಳನ್ನು ನಾನು ತೆರೆಯುತ್ತೇನೆ. ಧೈರ್ಯವಾಗಿ ಬರುವ ಪರಿಸ್ಥಿತಿಗಳನ್ನು ಸ್ವೀಕರಿಸು. ನಿನ್ನೊಳಗಿನಿಂದಲೇ ನಾನು ಕಾರ್ಯನಿರ್ವಹಿಸುತ್ತಿರುವೆ. ನಿನಗೆ ನನ್ನ ಸಹಾಯ ಸಿಗುತ್ತದೆ. ನಿನ್ನಿಂದ ನಾನು ದೂರದಲ್ಲಿಲ್ಲ. ನಿನ್ನೊಳಗೆ ಇರುವ ಆತ್ಮಶಕ್ತಿಯು ನಾನೇ ಆಗಿರುವೆ.